ಇದು ನೋಡಿ ಬಿದಿರು ಮೊಳಕೆ. ಇವತ್ತು ನಾನು ಇದನ್ನು ಹೇಗೆ ಕ್ಲೀನ್ ಮಾಡೋದು, ಇದನ್ನು ಆಯ್ಕೆ ಹೇಗೆ ಮಾಡೋದು, ಇದರಿಂದ ಏನೆಲ್ಲ ಮಾಡಲಿಕ್ಕಾಗ್ತದೆ, ಅದೇ ರೀತಿ ಇದರ ಹೆಲ್ತ್ ಬೆನಿಫಿಟ್ಸನ್ನು ಹೇಳಲಿಕ್ಕಿದ್ದೇನೆ. ಓಕೆ ನೋಡಿ, ಇದು ತುಂಬ ಎಳತ್ತು ನೋಡಿ ತಗೊಳ್ಬೇಕು. ಜಾಸ್ತಿ ಬೆಳೆದ್ರೆ ಇದು ಹಾರ್ಡ್ ಆಗ್ತದೆ, ಯೂಸ್ ಆಗೋದಿಲ್ಲ. ಓಕೆನಾ. ಇದರ ಹೆಲ್ತ್ ಬೆನಿಫಿಟ್ಸ್ ಏನಂದರೆ, ಇದರಲ್ಲಿ ನಾರಿನಾಂಶ ಇದೆ, ತೂಕ ನಿರ್ವಹಣೆ ಮಾಡಲಿಕ್ಕಾಗ್ತದೆ, ಇದು ಪೌಷ್ಟಿಕಾಂಶಗಳಿಂದ ಸಮೃದ್ಧವಾಗಿದೆ, ಹೃದಯದ ಆರೋಗ್ಯಕ್ಕೂ ಒಳ್ಳೆಯದು, ರೋಗ ನಿರೋಧಕ ಶಕ್ತಿಯೂ ಇದೆ, ಜೀರ್ಣಕ್ಕೂ ತುಂಬ ಒಳ್ಳೆಯದು. ಇದರಲ್ಲಿ ಉತ್ಕರ್ಷಣ ನಿರೋಧಕ ಗುಣಲಕ್ಷಣಗಳೂ ಇದೆ. ಅಂದರೆ ದೀರ್ಘಕಾಲದ ಕಾಯಿಲೆಗಳಿಂದ ಅಪಾಯ ಕಡಿಮೆ ಮಾಡಲು ಇದು ತುಂಬ ಸಹಾಯ ಮಾಡ್ತದೆ. ಇದನ್ನು ಯಾವುದೇ ಒಂದು ವಿಧಾನದಲ್ಲಿ ನಾವು ಅಡುಗೆಗಳಲ್ಲಿ ಹಾಕಿ ತಿಂದರೆ ಭಾಳ ಒಳ್ಳೆಯದು. ಇದರಿಂದ ಏನೇನೆಲ್ಲ ಮಾಡಲಿಕ್ಕಾಗ್ತದೆ ನಾನು ಮುಂದಿನ ದಿನಗಳಲ್ಲಿ ಖಂಡಿತವಾಗಲೂ ಒಂದೊಂದನ್ನಾಗಿ ರೆಸಿಪಿ ಹಾಗೂ ಅಡುಗೆ ಮಾಡಿದ್ದನ್ನು ಹಾಕ್ತೇನೆ. ಓಕೆ ನೋಡಿ, ಇದು ತುಂಬ ಸಾಫ್ಟ್ ಇದೆ, ಯಾಕಂದರೆ ನಾನು ಎಳತ್ತು ನೋಡಿ ಹೆಕ್ಕಿ ತಂದಿದ್ದೇನೆ. ಓಕೆ, ಆಮೇಲೆ ಇದನ್ನು ಈ ರೀತಿ ಸಿಪ್ಪೆ ಸುಲಿದು ನೋಡಿ ಉಪ್ಪಿಗೆ ಹಾಕಿ ಇದನ್ನು ಉಪ್ಪಿಗೆ ಹಾಕೋದು. ಆಮೇಲೆ ಈ ಉಳಿದ ಭಾಗ ಇದೆಯಲ್ಲ, ಇದನ್ನು ಉಪ್ಪಿಗೆ ಹಾಕಲಿಕ್ಕೆ ಆಗೋದಿಲ್ಲ ನೋಡಿ. ಇದನ್ನು ಏನು ಮಾಡಬೇಕು ಅಂತ ಹೇಳ್ತೇನೆ. ಇದನ್ನು ಚೆನ್ನಾಗಿ ಕೊಚ್ಚಿಕೊಂಡು ನೀರಿನಲ್ಲಿ ಹಾಕಿಡ್ತೇನೆ. ನೋಡಿ, ಇದು ಹಾರ್ಡ್ ಇದೆ, ಇದು ವೇಸ್ಟು. ಓಕೆನಾ. ನೋಡಿ, ಇದು ಸಾಫ್ಟ್ ಇದೆ ಈ ಥರ. ಓಕೆ, ಇವಾಗ ನಾವಿದನ್ನು ಕೊಚ್ಚಿಕೊಳ್ಳುವ. ಸಣ್ಣ ಸಣ್ಣ ಪೀಸ್ ಮಾಡಿ ಇದನ್ನು ನೀರಲ್ಲಿ ಹಾಕಿ ಇಡ್ತೇನೆ. ಓಕೆ, ಆಮೇಲೆ ಮಾರನೇ ದಿನ ಇದರ ನೀರು ಚೇಂಜ್ ಮಾಡ್ತೇನೆ. ಇದೇ ರೀತಿ 3 ದಿವಸ ಮಾಡ್ತೇನೆ. 4 ದಿವಸ ಮಾಡಿದರೆ ತುಂಬ ಒಳ್ಳೆಯದು. ಮೊದಲೆಲ್ಲ ಇದನ್ನು ಬಟ್ಟೆಯಲ್ಲಿ ಗಂಟು ಕಟ್ಟಿ ಬಾವಿಯಲ್ಲಿ ಹಾಕಿ ಇಡ್ತಿದ್ರು ಒಂದು 4 ದಿವಸ. ಈಗ ಬಾವಿಯಲ್ಲಿ ಹುಡುಕ್ಲಿಕ್ಕೆ ಹೋಗೋದು, ನಮ್ಮ ಕಡೆ ಎಲ್ಲ ಬಾವಿ ಇಲ್ಲ. ಅದಕ್ಕೋಸ್ಕರ ಒಂದು ಟಬ್ಬಲ್ಲಿ ನೀರು ಹಾಕಿ ಅದೇ ನೀರನ್ನು 3 ದಿವಸ 4 ದಿವಸ ಚೇಂಜ್ ಮಾಡೋದು. ನೋಡಿ, ಇದು ಕೊಚ್ಚಿ ರೆಡಿ ಆಯಿತು. ಓಕೆ, ಇದರಲ್ಲಿ ಏನು ಮಾಡ್ತೇನೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಓಕೆನಾ. ಅಲ್ಲಿ ತನಕ ಈ ವಿಡಿಯೋನ ನೋಡಿ ಇದು ಹೇಗೆ ಕಟ್ ಮಾಡೋದು, ಆಯ್ಕೆ ಹೇಗೆ ಮಾಡೋದು ಅಂತ ಕಲ್ತ್ಕೊಳ್ಳಿ. ಓಕೆನಾ. ನೋಡಿ, ಇದು 2ನೇ ದಿವಸ. ಓಕೆ, ಮೊದಲನೇ ದಿವಸದ ನೀರು ಚೇಂಜ್ ಮಾಡಿ ಇವಾಗ 2ನೇ ದಿವಸ ಈ ಥರ ಬಟ್ಟೆಯಲ್ಲಿ ಗಂಟು ಕಟ್ಟಿ ಹಾಕ್ತಾ ಇದ್ದೇನೆ. 4 ದಿವಸ ಹೀಗೆ ಮಾಡಿ. ಓಕೆ, ಸೊ ನಿಮಗೆ ಅರ್ಥ ಆಗಿರ್ಬೇಕಂತ ಅಂದ್ಕೊಳ್ತೇನೆ. ನನ್ನನ್ನು ಸಪೋರ್ಟ್ ಮಾಡ್ತಾ ಇರೋದಕ್ಕೆ ತುಂಬ ಧನ್ಯವಾದಗಳು. ಫಾಲೋವರ್ಸ್ 10Kಗಿಂತ ಜಾಸ್ತಿ ಆಗಿದ್ದಾರೆ. ತುಂಬ 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 ಥ್ಯಾಂಕ್ ಯು.